ಓ ಮೈ ಗಾಡ್, ಏನದು ಹಂಗೆ ಹೊಡೆದವ್ರೆ ಯಪ್ಪ. ಹಿಂದೆ ಮುಂದೆ ಎಲ್ಲ ಫುಲ್ಲು ಸ್ಮ್ಯಾಶು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ರಾಜ್ಯೆಲ್ಲೋ. ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ನಾವಿವಾಗ ಅತ್ತಿಬೆಲೆ ಟೋಲ್ ಪ್ಲಾಜಾದಲ್ಲಿದ್ದೀವಿ. ಈಗೊಂದು 7:30 ಆಯಿತು ಅನಿಸುತ್ತೆ, 7:45 ಆಗ್ತಿದೆ ಆಲ್ಮೋಸ್ಟ್. ಆ್ಯಕ್ಚುಲಿ 7 ಗಂಟೆಗೆ ಬಿಡಬೇಕಿತ್ತು, ಗೊತ್ತಲ್ಲ ಈ ಥರ ಈ ಟೈಮಲ್ಲಿ ಮಾಡಿದ್ರೆ ಸ್ವಲ್ಪ ಪೀಕ್ ಅವರ್ಸು. ಬೇಡ ಹೋಗೋಣ ಹಂಗೆ. ಈ ಟೈಮಲ್ಲಿ ಮಾಡಿದ್ರೆ ಜನ ಫಾಸ್ಟಾಗಿ ಅಂದರೆ ಪೀಕ್ ಅವರ್ಸ್ ಅಲ್ವಾ, ಟ್ರಾಫಿಕ್ ಜಾಸ್ತಿ ಇರುತ್ತೆ, ಬಾಯ್ಸ್ ಬೇಗ ಬರೋಲ್ಲ. ಸೊ ಹಂಗೇ ಸೇಮ್ ಆಯ್ತು ಪ್ರಾಬ್ಲಮ್ಮು, ಬಂದಿಲ್ಲ ಟೈಮ್ಗೆ ಆತಮ್ಮ. ಸೊ ಏನು ಮಾಡೋಕ್ಕಾಗಲ್ಲ, ಆಬ್ವಿಯಸ್ಲಿ ಇದು ಪೀಕ್ ಅವರ್ಸ್ ಅಲ್ವಾ, ಆಗುತ್ತೆ. ಇನ್ನೇನಿಲ್ಲ, ಹೋಗೋಷ್ಟರಲ್ಲಿ ನಮಗೆ 11:30 ತೋರಿಸ್ತಿದೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಅಮ್ಮಮ್ಮ ಅಂದರೆ ಒಂದು 12-12:30 ಆಗುತ್ತೆ. ಒಂದು ಸ್ವಲ್ಪ ಹೊಡೆದ್ಬಿಡೋಣ ಅಂತಷ್ಟೇ. ಕೃಷ್ಣಗಿರಿ ರೀಚ್ ಆಗಿದ್ದೀವಿ. ಸೊ ಈ ವೀಕೆಂಡು ನಮ್ಮ TSBC ಕಡೆಯಿಂದ ನಮ್ಮ ರೈಡ್ ಇರೋದು ಏಳ್ಕಾಡು ಕಡೆಗೆ. ಏನು ಬೆಂಗಳೂರಿಂದ ಅತ್ತಿಬೆಲೆ ಟೋಲಿಂದ ಒಂದು 180 ಇರುತ್ತೆ ಅಷ್ಟೇ. ಇನ್ನೊಂದು 4 ಅವರ್ಸ್ ಮ್ಯಾಕ್ಸಿಮಮ್ ಅಂದರೆ ಕರೆಕ್ಟಾಗಿ ಹೊಡಿಯೋರಿದ್ರೆ. ವೆದರ್ ಮಾತ್ರ ಸಕಲಾಗಿದೆ. ಈ ಟೈಮ್ ಎಷ್ಟು ಗೊತ್ತಾ, 8 ಗಂಟೆ ಆದರೂ ಫುಲ್ಲು ಫಾಗಿ ಮಿಸ್ಟಿ ವೆದರ್ ಇದೆ, ಕ್ರೇಜಿ ಆಗಿದೆ. ಇಲ್ಲೇ ಹಿಂಗಿದೆ ಅಂದರೆ ಇನ್ನು ಅಲ್ಲೇ ಹಿಂಗಿರುತ್ತೋ, ಬಟ್ ಆದರೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಆ್ಯಕ್ಚುಲಿ ನನಗೆ ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮು ಬ್ಯಾಂಗ್ಳೂರು ಇಷ್ಟೊಂದು ಲೋವೆಸ್ಟು ಟೆಂಪ್ರೇಚರ್ ರೀಚ್ ಆಗಿರೋದು. ಈ ಸಲ ಈ ವೀಕೆಂಡು, ಈ ಸ್ಯಾಟರ್ಡೆ ಸಂಡೇ ಬ್ಯಾಂಗ್ಳೂರಲ್ಲಿ ಲೋವೆಸ್ಟು ಇನ್ನು ಡಿಕೇಡ್ ಅಂತೆ. ಬಟ್ ನನಗೆ ಬುದ್ಧಿ ಬಂದಾಗಿಂದ ನಾನು ಅಷ್ಟು ಕಡಿಮೆ ಟೆಂಪ್ರೇಚರ್ ನೋಡಿಲ್ಲ. 10 ಡಿಗ್ರಿವರೆಗೂ ಫಾಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಏರ್ಕಾಡಲ್ಲಿ ಕೂಡ ಅಷ್ಟೇ ಕೋಲ್ಡ್ ಇರುತ್ತೆ, ಚಳಿ ಇರುತ್ತೆ. ಮೋಡ ನೋಡಿ, ಆಲ್ಮೋಸ್ಟ್ ಮೋಡ ಮುಚ್ಕೊಂಡೇ ಇದೆ, ಇಲ್ಲ ಫುಲ್ ವೆದರೆಲ್ಲ. ಸ್ಕೈ ಓಪನ್ನೇ ಆಗಿಲ್ಲ. ಮೊನ್ನೆಯಿಂದನೂ ಸ್ಕೈ, ಮೊನ್ನೆ ಸಾಯಂಕಾಲದಿಂದನೂ ಸ್ಕೈ ಕ್ಲೋಸ್, ಫುಲ್ಲು ಮೋಡ ಮುಚ್ಕೊಂಡೇ ಇತ್ತು, ಸ್ಕೈ ಓಪನ್ ಆಗಿಲ್ಲ. ಸೊ ವೆದರ್ ಚೆನ್ನಾಗಿದೆ, ಸ್ವಲ್ಪ ಪಕ್ಕ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ. ಸೊ ನೈಟ್ ಇವತ್ತು ಎಷ್ಟು ಕೋಲ್ಡ್ ಇರುತ್ತೋ ಅಲ್ಲಿ ಗೊತ್ತಿಲ್ಲ, ಒಂದು ಅರೌಂಡು 12 ಡಿಗ್ರಿ 15 ಡಿಗ್ರಿ ಇರ್ಬೋದೇನೋ ಮೋಸ್ಟ್ಲಿ, ನನ್ನ ಗೆಸ್ ಪ್ರಕಾರ. ಲೆಟ್ಸ್ ಹೋಪ್ ಅಂಡ್ ಸಿ. ಹೈವೇ ಹೈವೇ ಚೆನ್ನಾಗಿದೆ, ಬಟ್ ಅಲ್ಲಲ್ಲಿ ಫ್ಲೈಓವರ್ಸ್ ಹೊಡೆದಾಕಿ, ಆಮೇಲೆ ರೋಡ್ ಸ್ವಲ್ಪ ಕಿತ್ತಾಕಿ ರೋಡ್ ಮಾಡ್ತಾರೋದಕ್ಕೆ ಸ್ವಲ್ಪ ಅವಾಗ ಹಿಂಸೆ. ಬಟ್ ಅದು ಬಿಟ್ಟರೆ ಈ ಹೈವೇ ಚೆನ್ನಾಗಿದೆ. ಸೇಲಂವರೆಗೂ ಒಂದೇ ರೋಡು. ಓ ಮೈ ಗಾಡ್, ಏನದು ಹಂಗೆ ಹೊಡೆದವ್ರೆ ಯಪ್ಪ. ಹಿಂದೆ ಮುಂದೆ ಎಲ್ಲ ಫುಲ್ಲು ಸ್ಮ್ಯಾಶು. ಹಿಂದೆ ಮುಂದೆ ಎರಡೂ ಸ್ಮ್ಯಾಶ್ ಆಗಿಬಿಟ್ಟಿದೆ. ಸ್ವಿಫ್ಟ್ ಡಿಸೈರು. ಅದಕ್ಕೆ ಹೇಳೋದಪ್ಪ, ಹಂಗೆ ಮುಂಗೆ ಓಡಿಸ್ಬೇಕು ಅಂತ. ಎಷ್ಟೇ ಹಂಗೆ ಮುಂಗೆ ಓಡಿಸಿದ್ರು ಕೆಲವೊಂದು ಸಲ ಕಚಡಾಡ ಮಕ್ಕಳು ಇರ್ತಾರೆ. ನಾವು ಕರೆಕ್ಟಾಗಿದ್ರು ಅನ್ನೋದು ಮಕ್ಕಳು ಕರೆಕ್ಟಾಗಿರೋಲ್ಲ, ಅದೇ ಪ್ರಾಬ್ಲಮ್ಮು. ನೋಡಿ, ಈ ಥರ ಅವಾಗ ಅಲ್ಲಲ್ಲಿ ರೋಡು ಕಿತ್ತಾಕಿ ಹೊಸ ರೋಡ್ ಮಾಡ್ತಾ ಇರೋದು, ಅದೇ ಪ್ರಾಬ್ಲಮ್. ಇದು ಫ್ಲೈಓವರ್ ಹೊಡೆದಾಕಿದ್ದಾರೆ, ಮೋಸ್ಟ್ಲಿ ಫ್ಲೈಓವರ್ ಮಾಡ್ತಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ, ಅದಕ್ಕೆ ಅದು. ಚೆನ್ನಾಗಿದೆ ಮಾಡಿಫಿಕೇಷನ್ ಹಳೆಯ ತಾರ್ಗೆ. ಯೂನಿಯನ್ ಗುರು ನಂಬರ್ ಪ್ಲೇಟೇ ಕಾಣಿಸ್ತಾ ಇಲ್ಲ. ನಂಬರ್ ಪ್ಲೇಟೇ ಇಲ್ಲ ಅಲ್ಲಿ ಹಿಂದಗಡೆ. ಯಾರನ್ನ ನೋಡಿದ್ರೆ ನಂಬರ್ ಪ್ಲೇಟೇ ಬಿಚ್ಚಾಕ್ಬಿಟ್ಟವನೆ. ಮುಂದೇನೂ ಇದೆಯಲ್ವ ನಂಬರ್ ಪ್ಲೇಟು? ಅದು ಎಲ್ಲೋ ಬೋರ್ಡು, ಹಿಂದೆಗಡೆ ನಂಬರ್ ಪ್ಲೇಟೇ ಇಲ್ಲ.
ಅಂಕಲ್ ಏನು ಅಂಕಲ್ ಇದು ಹಿಂಗೆ ಹೋಗ್ಬಿಟ್ರೆ ನೀವು ಸೆಂಟ್ರ್ ರೋಡಲ್ಲಿ? ವೆದರ್ ಈಗ 10:15 ಆಗ್ತಿದೆ. ಆಲ್ಮೋಸ್ಟ್ ನಾವು 9:15 ಕುತ್ಕೊಂಡಿದ್ದಲ್ಲಿ 1.5 ಅವರ್ ಅಲ್ಲಿ ಬ್ರೇಕ್ಫಾಸ್ಟಲ್ಲೇ ಆಗೋಯ್ತು ನಮಗೆ. ಆಲ್ಮೋಸ್ಟ್ 1.5 ಅವರ್ ವೇಸ್ಟ್ ಆಗೋಯ್ತು. ಅವನು ಪ್ರಿಪೇರ್ ಆಗಿರಲಿಲ್ಲ ಅನಿಸುತ್ತೆ ಹೋಟ್ಲವನು. ಸಡನ್ನಾಗೆಲ್ಲ ಬಂದುಬಿಟ್ರಲ್ಲ, ಅವನು ಆರ್ಡರ್ ಕೂಡ ಲೇಟ್ ಮಾಡಿಬಿಟ್ಟ. ಹಿಂಗೋ ಬ್ರೇಕ್ಫಾಸ್ಟ್ ಆಯಿತು. ಇನ್ನೇನಿದ್ರು ನಾನ್ ಸ್ಟಾಪು ಏರ್ಕಾಡು ಕೆಳಗಡೆ ಅಲ್ಲಿ ಕರ್ವ್ಸ್ ಹತ್ರ ಹೋಗಿ ಸ್ಟಾಪ್ ಮಾಡೋದು, ಅಲ್ಲಿವರೆಗೂ ನಾನ್ ಸ್ಟಾಪ್. ಇಷ್ಟೊತ್ತಿಗೆ ನಾವು ಆಲ್ರೆಡಿ ಹೋಗಿರ್ಬೇಕಿತ್ತು ಮುಂದೆ, ಇನ್ನೊಂದು 50 ಕಿಲೋಮೀಟ್ರ್ ಮುಂದೆ. ಇರಲಿ. ಕೆಲವ್ರು ಕೇಳ್ತಾರೆ ನನ್ನ ಹತ್ರ, ಏನಕ್ಕೆ ರೂಟ್ ಮ್ಯಾಪ್ ನಿನಗೆ ಯಾವಾಗಲೂ ರೂಟ್ ಮ್ಯಾಪ್ ಹಾಕ್ಕೊಂಡಿರ್ತೀಯ ಅಂತ, ಆಸ್ ಅ ಲೀಡು ಯಾಕೆ ನಿನಗೆ ರೂಟ್ ಗೊತ್ತಿಲ್ವಾ ಅಂತ. ನಾನು ಹಾಕ್ಕೊಡೋದು ಮೇ ಬಿ ರೂಟ್ ಗೊತ್ತಿದ್ರೂ ರೂಟ್ ಗೊತ್ತಿಲ್ಲ ಅಂದ್ರೂ ಏನೇ ಆದ್ರೂ ಅದು ರೂಟ್ ಮ್ಯಾಪ್ ಇರೋದ್ರಿಂದ ನನಗೆ ಟ್ರಾಫಿಕ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇರುತ್ತೆ. ಮುಂದೆ ಎಲ್ಲಿ ರೆಡ್ ಇದೆ, ಎಲ್ಲಿ ಸ್ಲೋ ಆಗುತ್ತೆ, ಆಮೇಲೆ ನಾನು ಯಾವ ಟೈಮ್ ರೀಚ್ ಆಗಬೇಕು, ಯಾವ ಸ್ಪೀಡಲ್ಲಿ ಹೊಡೆದ್ರೆ ನಾನು ರೀಚ್ ಆಗ್ಬೋದು ಅನ್ನೋದನ್ನು ನಾನು ಮ್ಯಾನೇಜ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಆ ಥರ ಮ್ಯಾಪ್ ಯೂಸ್ ಮಾಡ್ತೀನಿ, ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ, ಟೈಮ್ ಮ್ಯಾನೇಜ್ಮೆಂಟು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೋಸ್ಕರ. ರೂಟ್ ಗೊತ್ತಿರಲಿ ಗೊತ್ತಿಲ್ದಿರೋ ಹೋಗಲಿ, ಇಲ್ಲಿ ಏನಿಲ್ಲ, ಸೇಲಂವರೆಗೂ ಸ್ಟ್ರೈಟ್ ಒಂದೇ. ಆದರೂ ನಾನು ಮ್ಯಾಪ್ ಯೂಸ್ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಓ ಅಣ್ಣ, ಏನಣ್ಣ ಹಿಂಗೆ ಬರ್ತೀಯಾ? ಈ ಗಾಡಿಗೆ ಇದೆಯಲ್ಲ ತುಫಾನು, ಯಪ್ಪ ಇದಂತೂ ಟಿಗೂ ಏನಿಲ್ಲ. ಟಿ ಇದ್ರ ಮುಂದೆ ಏನೂ ಇಲ್ಲ, ಹಂಗೆ ತುಂಬಿಸ್ತಾರಪ್ಪ ಇದರಲ್ಲಿ. ಆ ಒಳಗಡೆ ನೋಡ್ಬೇಕು ಹೆಂಗೆ ಕುತ್ಕೊಂಡಿರ್ತಾರೆ ಅಂತ. ದೇವರೇ ಯಪ್ಪ, ಇವತ್ತು ಸಖತ್ ಟ್ರಾಫಿಕ್ ಇದೆ. ಒಂದು ಕಡೆ ಎರಡು ಕಡೆ ಎಲ್ಲ. ಅವಾಗಲಿಂದ ಸಖತ್ತು ಹೆಜ್ಜೆಗೂ ಟ್ರಾಫಿಕ್ಕು. ರೋಡು ಸಾಕ್ತಾನೆ ಇಲ್ಲ. ಇರೋದು 180 ಕಿಲೋಮೀಟ್ರು ಹತ್ತಿಬೆಲೆಯಿಂದ. ಅದೇ ನಮ್ಮ ಹಾಸನ ಆಗಿದ್ದಿದ್ರೆ ಅದು 170-180 ಕಿಲೋಮೀಟ್ರು ಅಷ್ಟೊತ್ತಿಗೆ ಯಾವಾಗಲೂ ಹೋಗ್ಬಿಡ್ತಾಯಿದ್ರಿ ಚಚ್ಕೊಂಡು. ತುಂಬ ಕಡೆ ಫ್ಲೈಓವರ್ಸ್ ಕಟ್ತಾಯಿದ್ದಾರೆ, ಅದರಿಂದ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ. ಡೈವರ್ಷನ್ಸ್ ಜಾಸ್ತಿ, ಎಲ್ಲ ಕಡೆ ಟ್ರಾಫಿಕ್. ಏರ್ಕಾಡ್ 20 ಕಿಲೋಮೀಟರ್ಸ್. ಸೊ ಇಲ್ಲಿಂದ ಇನ್ನೇನಿಲ್ಲ, ಇನ್ನು ಫುಲ್ ಕರು ಶುರು. ಅಣ್ಣ ನುಗ್ದ ಅರ್ಜುನು. 20 ಕರ್ವಿದೆ, 20ಅಲ್ಲಿ ಇದು ಫಸ್ಟ್ನೇ ಕರ್ವು. ಫಸ್ಟ್ ಕರ್ವ್. ಅರ್ಜುನ್ಗೆ ಆಫ್ ರೋಡು ಕರುಸು ಸಿಕ್ಬಿಟ್ರೆ ಹಬ್ಬ. ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ, ಇವತ್ತು ರೈಡ್ ಆರ್ಗನೈಸ್ ಮಾಡೋಕ್ಕೆ ಕಾರಣ ಅರ್ಜುನು. ನಾನು ಸುಮಾರು ಒಂದು 7-8 ಇಯರ್ಸ್ ಬ್ಯಾಕು ನಾನು ಕಾರ್ ತೊಗೊಂಡಾಗ ಏರ್ಕಾಡಿಗೆ ಬಂದಿದ್ದೆ ನನ್ನ ಫ್ರೆಂಡ್ಸ್ಗಳ ಜೊತೆ. ನನ್ನ ಫ್ರೆಂಡ್ಸು ತ್ಯಾಗು, ನವೀನ್, ನನ್ನ ತಮ್ಮ ನವೀನು, ಹಿಂಗೆ ಒಂದಿಬ್ಬರು 4 ಜನ ಗ್ಯಾಂಗ್ ಹಾಕೊಂಡು ಬಂದಿದ್ರಿ. ಆವಾಗ ಬಂದಿದ್ದು, ಆವಾಗ ಈ ಥರ ಅಷ್ಟು ಡೆವಲಪ್ ಆಗಿರಲಿಲ್ಲ ಆ್ಯಕ್ಚುಲಿ. ಏರ್ಕಾಡ್ ಅಂದರೆ ಯಾರು ಗೊತ್ತಿರಲಿಲ್ಲ. ಮೇಲ್ಗಡೆ ಹೋಗ್ಬಿಟ್ಟು ಏನೂ ಇರಲಿಲ್ಲ, ಎಲ್ಲ ಫುಲ್ ಖಾಲಿ ಇತ್ತು, ಜನನೇ ಇರಲಿಲ್ಲ. ಒಂದು ಫಾಲ್ಸ್ ಹತ್ರ ಹೋದ್ರಿ, ಆ ಫಾಲ್ಸ್ ಹೆಸರು ಮುರ್ತೋಗಿದೆ ಯಾವ ಫಾಲ್ಸು ಅಂತ. ಆ ಫಾಲ್ಸಲ್ಲಿ ವಾಟ್ರೇ ಇರಲಿಲ್ಲ. ಆ ಫಾಲ್ಸು ವಾಟ್ರ್ ಇಲ್ದಿರ ಆಮೇಲೆ ಮೇಲೋಗಿ ಒಂದು ವ್ಯೂ ಪಾಯಿಂಟ್ ನೋಡಿಕೊಂಡು, ಆ ವ್ಯೂ ಪಾಯಿಂಟ್ ಪಕ್ಕದಲ್ಲಿ ಒಂದು ರೆಸಾರ್ಟ್ ಇತ್ತು, ಅಲ್ಲಿ ಸ್ವಿಮ್ಮಿಂಗ್ ಪೂಲು, ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಕೊಂಡು ನಾವು ಹೋಗ್ಬಿಟ್ರಿ. ಅವಾಗ ಏನೂ ಇಲ್ಲ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಜನನೂ ಇರಲಿಲ್ಲ ಆವಾಗ. ಒಂದು 7 ಇಯರ್ಸ್ ಬ್ಯಾಕು, ಯಾರೂ ಗೊತ್ತಿಲ್ಲ ಏರ್ಕಾಡ್ ಅಂದ್ರೆ. ಈಗ ಮತ್ತೆ ನಮ್ಮ TSBCಯಿಂದ ಆರ್ಗನೈಸ್ ಮಾಡೋಕ್ಕೆ ಕಾರಣ ನಮ್ಮ ಅರ್ಜುನು.
ಒಂದು 2 weeks 3 weeks ಬ್ಯಾಕು ಬ್ರೋ ಎರ್ಕಡೆ ಹೋಗೋಣ ಬ್ರೋ ಕ್ರೇಜಿ ಇದೆ ಬ್ರೋ ಅಂತ. ಆಮೇಲೆ ಯೋಚನೆ ಮಾಡಿದೆ, ಓಕೆ ನೀರು ಆರ್ಗನೈಸ್ ಮಾಡಿಲ್ಲ, ಮಾಡೋಣ ಅಂದ್ಬಿಟ್ಟು. ಸೊ ಹಿಯರ್ ವಿ ಆರ್ ಅಟ್ ಏರ್ಕಾಡ್. ಓಹೋ, ಇಲ್ಲಿ ಮ್ಯಾಪಲ್ಲಿ ನೋಡಿ ಯಾವ ರೇಂಜಿಗೆ ಕಾಣ್ತಿದೆ ಕರ್ವ್ಸು. 20 ಕರ್ವ್ಸ್ ಇದೆ. ಆ ಕರ್ವ್ಸ್ನ ನಾನು ಮೇಲ್ ಹೋಗಿ ಅಲ್ಲಿಂದ ಡ್ರೋನ್ ಶಾಟ್ ತೆಗಿತೀನಿ. ಫಸ್ಟ್ ಟೈಮ್ ಡ್ರೋನ್ ಯೂಸ್ ಮಾಡ್ತಾರೆ ಅದು ಈ ಥರ ಬಂದು ಆಚೆ ಕಡೆ ನೋಡು ಹೆಂಗೆ ಬರುತ್ತೆ ಅಂತ ಹಾಕಿ ತೋರಿಸ್ತೀನಿ ಶಾಟ್ನ. ವಾವ್, ನಂಬರ್ 2. ಬ್ಯೂಟಿ. ಮೈ ಗಾಡ್, ಕ್ರೇಜಿ. ಎಲ್ಲರೂ ಮುಂದೆ ಫುಲ್ ಫಾಗ್ ಕವರ್ ಆಗಿದೆ. ಕರ್ವ್ ನಂಬರ್ 7 ಇನ್ನೂ ಅಷ್ಟು ಚೆನ್ನಾಗಿದ್ದು ಅವಾಗ್ಲಿಂದ. ಬ್ಯೂಟಿ. ಅಲ್ಲಿ ನೋಡಿ ಹೆಂಗಿದೆ ಫಾಗು, ಯಪ್ಪ. ಇನ್ನು ಮೇಲೋಗಿ ಮಾಡೋಣ ಸ್ಟಾಪು. ಅಲ್ಲ, ಇಲ್ಲಿ ಕರ್ವ್ಸ್ ಇದೆ ಅಲ್ವಾ, ಲಾಸ್ಟ್ ಕರ್ವ್ಗೆ ಹೋಗ್ಬಿಟ್ಟು ಅಲ್ಲಿಂದ ಡ್ರೋನ್ ತೆಗೋಣ ಅಂತ. ಏರ್ ಪಿನ್ ಬೆಂಡು. ಅದರಲ್ಲಿ ಇದು ಲೋ ಎಂಡ್ ಟಾರ್ಕು ಕಡಿಮೆ ಇದೆ. ಹಾಂ, ಸ್ವಲ್ಪ ಸ್ಲೋ ಮಾಡಿದ್ರೆ ಹಂಗೆ ಆಫ್ ಆಗಿಬಿಡುತ್ತೆ. ನಿಲ್ಲಿಸಿದ್ರೆ ಹಂಗೆ ಹೋಗ್ಬಿಟ್ಟಿದ್ಯಾ? ನಾನು ಹೋಗ್ಬಿಟ್ಟೆ ಅನ್ಕೊಂಡೆ. ನೀನು ಹೋಗ್ಬಿಟ್ಟೆ ಅನ್ಕೊಂಡೆ. ಹೇಳಿ, ಫುಲ್ ಹಿಂಗೆ ಇದೆ. ಇದಾದ್ಮೇಲೆ ಫುಲ್ ಒಳಗೊಳಗೆ. ನಾನು ಇನ್ನೊಂದು ಸ್ವಲ್ಪ ಹಿಂದೆ ಅಲ್ಲಿ ಇನ್ನೊಂದು ಸ್ವಲ್ಪ ಕೆಳಗಡೆ ನಿಲ್ಸೋಣ ಅಂದ್ಕೊಂಡೆ. ನೀನು ಮುಂದೆ ಹೋಗ್ಬಿಟ್ಟು ಬಂದೆ ನಾನು. ಅಲ್ಲಿ ಫುಲ್ ಕರ್ವ್ಸ್ ಎಲ್ಲ ಆದಮೇಲೆ ಲಾಸ್ಟ್ ಕರ್ವ್ ಇದೆ ಗೊತ್ತಾ ನೋಡಿ, ಈ ಥರ ಪಾಯಿಂಟು, ಅಲ್ಲಿ ಸ್ಟಾಪ್ ಮಾಡೋಣ ಅಂದ್ಕೊಂಡೆ. ಈಗ ನೋಡಿ ಒಂದು ಡ್ರೋನ್ ಶಾಟ್ ಹಾಕ್ತಾನೆ, ನೋಡ್ಕೊಂಬಿಡಿ ಈಗ. ಊಟಿಯಲ್ಲಿ ನೋಡ್ತೀವಲ್ಲ ಆ ಥರ ಹೆವಿ ಕ್ರೌಡು ಏನು ಇಲ್ಲಿ ಅಷ್ಟು ಫೀಲ್ ಆಗ್ತಾ ಇಲ್ಲ. ಸೇಮ್ ಎಲ್ಲ ಊಟಿ ಥರನೇ ಇದೆ. ಆ ವೆದರ್ ಸ್ವಲ್ಪ ಊಟಿಗಿಂತ ಕಡಿಮೆ, ಬಟ್ ಜಾಗ ನೋಡೋದಕ್ಕೆ ಎಲ್ಲ ಥರ ಸ್ವಲ್ಪ ಎಲ್ಲ ಸೇಮು ಊಟಿ ಥರನೇ ಇದೆ. ಕ್ರೌಡ್ ಕಡಿಮೆ ಇದೆ ಇಲ್ಲಿ ಪುಣ್ಯಕ್ಕೆ. ಕ್ರೇಜಿ.
ಬ್ಯೂಟಿ ಬ್ಯೂಟಿ. ಆಲ್ರೆಡಿ ಇವಾಗಲೇ ಕೋಲ್ಡ್ ಫೀಲ್ ಆಗ್ತಿದೆ ಅಲ್ಲ. ಆಲ್ರೆಡಿ ಇಲ್ಲೇ ಕೋಲ್ಡ್ ಫೀಲ್ ಆಗ್ತಿದೆ. ಇನ್ನು ನೈಟ್ ಯಾವ ರೇಂಜಿಗೆ ಇರಬೇಕು ಕೋಲ್ಡು ಅಂದರೆ ಇಲ್ಲಿ 15 ಡಿಗ್ರಿ ಇದ್ರೂ ಆ ಮಾಯಿಶ್ಚರ್ನೆಸ್ಸು ಜಾಸ್ತಿ ಕೋಲ್ಡ್ ಆಗಿರುತ್ತೆ ಫೀಲು. ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಸೊ ಕೋಲ್ಡ್ ಜಾಸ್ತಿ ಫೀಲ್ ಆಗುತ್ತೆ. ಇಲ್ಲೇ ರೀ ಬರ್ತೀನಿ. ಹಾಂ, ಆಫ್ ರೋಡ್ಗೆ ನಮಗೆ ಒಂಥರ ನಂಟು. ಹಾಂ ಇದೆ ಕಣೆ, ಹಾಂ ಇದೆ. ನನ್ನ ಬೋರ್ಡ್ ಹಾಕ್ದಿರ ನನ್ನ ಮಗ. ಓ ಕ್ರೇಜೆ ಕ್ರೇಜೆ. ಯಪ್ಪ, ಹಾಯ್ ಸರ್, ಮನೋಜ್. ಸುಮ್ಮನೆ ಬ್ರೋ, ಸುಮ್ಮನೆ ಬ್ರೋ, ಅದು ಬಂದರೆ ಅಷ್ಟೇ. ಆಮೇಲೆ ಮೈ ಮೇಲೆ ನಾನೇನು ಮಾಡಿಲ್ಲ ಬ್ರೋ, ಇವರೇ ಮಾಡಿದ್ದು.